Dear viewers, please subscribe to Prabhuwani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸ್ವಾಮಿ ಮುಟ್ಟಿದ್ದಾರೆ. ದೇವನ ಶಕ್ತಿ ನಿಮ್ಮೆಲ್ಲಿ ಸದಾ ಕಾಲ ಒಂದೊಂದು ನಿಮಿಷಕ್ಕೂ ಹರಿದು ಬರುವಂತ ಪರಿಶುದ್ಧಾತ್ಮನ ಶಕ್ತಿ. ಮಗಳೇ, ಮಗನೇ, ನಾನು ನಿನ್ನನ್ನು ಇಂದು ಅನುಗ್ರಹಿಸಿದ್ದೇನೆ. ಇದೋ ನಿನ್ನ ಕಣ್ಣೀರು ನಾನು ಬುದ್ದಲಿಯಲ್ಲಿ ತುಂಬಿಟ್ಟಿದ್ದೇನೆ. ಈ ಭೂಮಿ ನಿನಗೆ ರಕ್ಷಣೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಭೂಮಿಯು ನಿನಗೆ ಕೊಡುವಂಥದ್ದು ಒಂದೇ ಒಂದು ನಿತ್ಯ ಜೀವಕ್ಕೆ ಕೊಡುವಂತ ದೇವನನ್ನ ನೀನು ಆತುಕೊಂಡಾಗ ಈ ಭೂಮಿಯು ನಿನಗೆ ಸರ್ವವೂ ಕೊಡುವುದು ಎಂಬುದಾಗಿ. ಕೆಟ್ಟ ಅಭ್ಯಾಸ, ಕೆಟ್ಟ ಆಲೋಚನೆ, ಕೆಟ್ಟ ನಡತೆಯಿಂದ ಬಿಡುಗಡೆ ಮಾಡಿಕೊ. ಒಪ್ಪಿಸಿಕೊಡು ನೀನು ನಿನ್ನನ್ನೇ. ಇಂದು ವಾಗ್ದಾನ ಸಂಪೂರ್ಣವಾಗಲಿ. ನೀನು ಮಾಡಿದ ವಾಗ್ದಾನ ಸಂಪೂರ್ಣವಾಗಲಿ. ಥ್ಯಾಂಕ್ ಯು ಜೀಸಸ್. ಅಕ್ಕಪಕ್ಕ ಒಂದು ಪ್ರೇಸ್ ಲಾರ್ಡ್ ಹೇಳ್ರಿ. ಶೇಕ್ ಹ್ಯಾಂಡ್ ಕೊಡ್ರಿ, ಎಲ್ರಿಗೂ ಶೇಕ್ ಹ್ಯಾಂಡ್ ಕೊಡ್ರಿ. ಶೇಕ್ ಹ್ಯಾಂಡ್ ಕೊಟ್ಟು ಪ್ರೇಸ್ ಲಾರ್ಡ್ ಹೇಳ್ರಿ. ಪ್ರೇಸ್ ಲಾರ್ಡ್. ದಯವಿಟ್ಟು ಕುಳಿತುಕೊಳ್ರಿ ಎಲ್ಲ. ನಿಮ್ಮಲ್ಲಿ ನನ್ನ ಒಂದೇ ಒಂದು ವಿಜ್ಞಾಪನೆ. ಈ ಪ್ರಾರ್ಥನೆ 6 ಗಂಟೆಗೆ ಪ್ರಾರಂಭವಾಗ್ತದೆ. ಹೌದಾ? ಹಲೋ, ಎಷ್ಟು ಗಂಟೆಗೆ? 6 ಗಂಟೆಗೆ ಇಲ್ಲಿ ಪ್ರಾರ್ಥನೆ ಸ್ಟಾರ್ಟ್ ಆಗ್ತದೆ. ನೀವು ಎಷ್ಟು ಗಂಟೆಗೆ ಬರಬೇಕು? 7:15, 8 ಗಂಟೆ. ಟ್ರೈನ್ 6 ಗಂಟೆಗೆ ಪ್ಲಾಟ್ಫಾರ್ಮ್ ಇಂದ ಬಿಡ್ತದೆ. ನೀವು ಡೆಲ್ಲಿ ನಮ್ಮ ಮೋದಿ ಸಾಹೇಬರನ್ನ ನೋಡ್ಲಿಕ್ಕೆ ನೀವೆಲ್ಲ ಹೊರಟಿದ್ದೀರಿ. ಈಗ ನಿಮ್ಮ ಕೈಯಲ್ಲೆಲ್ಲ ಏನಿದೆ? ಡೆಲ್ಲಿದು ಟಿಕೆಟ್ ಇದೆ. ನಿಮಗಾಗಿ ಟ್ರೈನ್ ಸೀಟೆಲ್ಲ ನಿಮಗಾಗಿ ರಿಸರ್ವ್ ಆಗಿದೆ. 6 ಗಂಟೆಗೆ ಮೈಸೂರು ರೈಲ್ವೆ ಸ್ಟೇಷನಿಂದ ಟ್ರೈನ್ ಹೊರಡತ್ತೆ. ನಿಮ್ಮದೇ ದುಡ್ಡು ಕೊಟ್ಟು 3 ತಿಂಗಳಿಂದ ರಿಸರ್ವ್ ಮಾಡಿದ್ದೀರಿ. ನೀವು 6 ಗಂಟೆಗೆ ಹೊರಡೋ ಟ್ರೈನ್, ನಾ ಎಲ್ಲ ಅಡುಗೆ ಎಲ್ಲ ಮಾಡಿ ಪ್ಯಾಕ್ ಎಲ್ಲ ಮಾಡಿ ತಗೊಂಡು ಹೋಗೋದು. 6:15 ಹೋದ್ರೆ ಆಯ್ತು ಬಿಡು, ಅರ್ಧ ಗಂಟೆ ತಾನೆ. ನಾವು ದುಡ್ಡು ಕೊಟ್ಟಿಲ್ವಾ? ನನ್ನ ಕೈಲಿ ಟಿಕೆಟ್ ಇದೆ, ನನ್ನ ಜಾಗ ರಿಸರ್ವ್ ಆಗಿದೆ. ನಾನು ಡೆಲ್ಲಿಗೆ ಮೋದಿ ಸಾಹೇಬರನ್ನ ನೋಡಲಿಕ್ಕೆ ಹೋಗ್ತಾ ಇದ್ದೀನಿ. ಟ್ರೈನು 6:15 ಹೋಗಲಿ ಅಂಥೇಳಿ ಅಸಡ್ಡೆ ಮಾಡಿ 6:15 ನೀವು ರೈಲ್ವೆ ಸ್ಟೇಷನ್ಗೆ ಬಂದರೆ ಟ್ರೈನ್ ಎಲ್ಲೋಗಿರ್ತದೆ? ಮಂಡ್ಯ ದಾಟ್ಬಿಟ್ಟಿರ್ತದೆ. 1 ಅವರ್ 6 ಗಂಟೆಗೆ ಹೊರಡೋ ಟ್ರೈನು ನೀವು ಪ್ಲ್ಯಾಟ್ಫಾರ್ಮ್ಗೆ 6:15 ಬಂದಾಗ ಟ್ರೈನು ಮಂಡ್ಯ ಹೊರಟೋಗಿರ್ತದೆ. ಟ್ರೈನ್ ಹೋದ್ಮೇಲೆ ನಿಮ್ಮ ಟಿಕೆಟ್ ಏನಾಗ್ತದೆ? ಹಲೋ, ಟ್ರೈನ್ ಹೋದ್ಮೇಲೆ ನಿಮ್ಮ ಟಿಕೆಟ್ ಕ್ಯಾನ್ಸಲ್. ನೀವು ಕ್ಲೈಮ್ ಮಾಡಿದ್ರು ದುಡ್ಡು ಬರಲ್ಲ. ರೈಲ್ವೆ ಸ್ಟೇಷನ್ಗೋಗಿ ಸ್ಟೇಷನ್ ಮಾಸ್ಟರ್ ಹತ್ರ ಹೋಗಿ ಜಗಳ ಮಾಡಿದ್ರು ಅವನು ರಿಪ್ಲೈ ಮಾಡಲ್ಲ. ಪೊಲೀಸ್ ಹ್ಯಾಂಡ್ ಓವರ್ ಮಾಡ್ತಾನೆ. ನಿಮ್ಮ ದುಡ್ಡು 3 ತಿಂಗಳು ಹಿಂದೆ ರಿಸರ್ವ್ ಮಾಡಿದ್ದು ಎಲ್ಲವೂ ವೇಸ್ಟ್. ಕರೆಕ್ಟಾ? ಹಲೋ, ಪ್ರೇಯರ್ ಎಷ್ಟು ಗಂಟೆಗೆ? ನೀವು ಬರಬೇಕು ಎಂಬುದಾಗಿ ಒಂದು ತೀರ್ಮಾನ ಮಾಡಿದ ಮೇಲೆ ನೀವು ಆ ದಿನವನ್ನು ದೇವರಿಗೆ ಸಮರ್ಪಿಸಬೇಕು. ಸ್ವಾಮಿ, ನಾನು ಇವತ್ತು ಪ್ರಾರ್ಥನೆಗೆ ಹೋಗ್ತಾ ಇದ್ದಾನೆ. ನಾವು ಇಲ್ಲಿ
ಬ್ರದರ್ ನೆತಾನಿಯಲ್ಲಿ ಇಲ್ಲೇ ಇದ್ದಾರೆ. ನಾವು ಶುಕ್ರವಾರ ಅವರು ಹೊರಟಿದ್ದು, ಫಾದರು ಶುಕ್ರವಾರ ಹೊರಟಿದ್ದು. ನಮ್ಮ ರೀಗನ್ ಕೀಬೋರ್ಡ್ ಏನು ಬಾರಿಸ್ತಾ ಇದ್ದಾರೆ ಅವರು ಶುಕ್ರವಾರ. ನಾನು ಮಾತ್ರ ಶನಿವಾರ ಬೆಳಗ್ಗೆ ಹೊರಟೆ. ನಾನು ಎಲ್ಲ ಹೋಗಿ ನಾವು ಮಂಗಳೂರು, ಚಿಕ್ಕಮಗಳೂರು, ಹಾಸನ 2 ಕಡೆ ಭಯಂಕರವಾದಂಥ ಡೆಲಿವರೆನ್ಸ್ ಪ್ರೇಯರ್ ಇತ್ತು. ಅದು ಮುಗಿಸಿ ನಾವು ಬಂದಿದ್ದೇವೆ. ಪ್ರೇರೆ, ಕಷ್ಟವು, ದುಃಖವು, ವೇದನೆಯು, ಸಂಕಟವನ್ನು, ನಮ್ಮ ಎಲ್ಲ ಸಮಸ್ಯೆಗಳನ್ನು ಬಿಡುಗಡೆ ಹಾಗೂ ಸಮಾಧಾನದಿಂದ ನಾನು ಜೀವಿಸಬೇಕು ಅಂತ ಹೇಳಿದರೆ ದೇವರ ಮುಂದೆ ನೀನು ತ್ಯಾಗಿ ಆಗಿರಲೇಬೇಕು. ತ್ಯಾಗಿ ಆಗದೆ ನಿನ್ನ ಸೌಕರ್ಯಕ್ಕೆ ಹಾಗೂ ನಿಮ್ಮ ಅನುಕೂಲಕ್ಕೆ ದೇವರನ್ನ ಹುಡುಕಬಾರದು. ದೇವರಿರ್ತಾನೆ ಬಿಡು, ಚರ್ಚ್ ಏನು ಯಾವಾಗಲೂ ಹೋದರೆ ಆಯಿತು. ನೋ, ಟೈಮ್ ಆ ಟೈಮಲ್ಲಿ ಬಂದರೆ ದೇವನ ವಾಕ್ಯ ಡೆಲಿವರೆನ್ಸ್ ಪ್ರೇಯರು ಇಲ್ಲಿ ಸಿಸ್ಟರ್ ಮಾಡುತ್ತಾರೆ. ತುಂಬ ಮುಖ್ಯವಾದದ್ದು ನಿಮಗೆ ಯಾವತ್ತೂ ನಾನು ಹೇಳ್ತಾ ಇದ್ದಾನೆ. ಅವ್ರು ಎಲ್ಲಿಂದ ಬರ್ತಾರೆ ಗೊತ್ತಾ? ಕೋಟೆಗುಂಡಿಯಿಂದ ಬರ್ತಾರೆ. ಅವ್ರು ಅಲ್ಲಿಂದ ಬರ್ತಾರೆ. ಇವರು ವರ್ಣದಿಂದ ಆ ಕಡೆಯಿಂದ ಬರ್ತಾರೆ. ಅವ್ರಿಗೆ ಬ್ಯಾಪ್ಟಿಸಮ್ ಆಗಿಲ್ಲ, ಆದರೆ ಬ್ಯಾಪ್ಟಿಸಮ್ ಆದವ್ರಿಗಿಂತ ಹೆಚ್ಚಾಗಿ ಪ್ರೇಯರ್ ಮಾಡ್ತಾರೆ. ಇಲ್ಲೆಲ್ಲ ಮುಂದೆ ಕೂತಿರೋರೆಲ್ಲ ಎಲ್ಲರೂ ಅಷ್ಟೆ. ಅವರೆಲ್ಲ ಅಷ್ಟು ದೂರದಿಂದ ಬರ್ತಾರೆ. ಅವರು ಬಂದ ಮೇಲೆ ಅವರಿಗೆ ಒಂದೇ ಒಂದು ಬಸ್ ಇರೋದು ಅಷ್ಟೇ. ಅದೊಂದು ಬಸ್ ಮಿಸ್ ಆದರೆ ಅವರಿಗೆ ಬಸ್ಗಳಿಲ್ಲ. ನಮಗೆ ಆಟೋನೂ ಇಲ್ಲ, ಅವರಿಗೆ ಆಟೋ ಹೋಗಲ್ಲ ಅವ್ರ ಕಡೆ. ನಮಗೆಲ್ಲವೂ ಅನುಕೂಲ ಇದೆ, ಆದರೆ ಅಸಡ್ಡೆ ಒಳ್ಳೆಯದಲ್ಲ. ಯಾಕಂದರೆ ನೀವು ಎಷ್ಟು ಲೇಟಾಗಿ ಬರ್ತೀರಿ ಅಷ್ಟು ದೇವರ ವಾಕ್ಯ ನಿಮಗೆ ನಷ್ಟಪಟ್ಟು. ಯಾವುದೋ ಒಂದು ವಾಕ್ಯದಲ್ಲಿ ನಿಮಗೆ ಬಿಡುಗಡೆ ಆಗಬೇಕಾಗಿತ್ತು, ಆ ವಾಕ್ಯ ನಿಮಗೆ ಮಿಸ್ ಆದರೆ ನಮಗೆ ಈ ಲೋಕದ ರಕ್ಷಣೆಯು, ಈ ಲೋಕದ ಅಭಿಷೇಕ, ಈ ಲೋಕದ ಸಂಭಾವನೆ, ನಮಗೆ ಪರಲೋಕದ ಸಂಭಾವನೆ ಇಲ್ಲ. ಪರಲೋಕ ಸಂಭಾವನೆ ನನಗೆ ಎಷ್ಟು ಟಯರ್ಡ್ ಇದೆ ಅಂದರೆ, ನಮಗೆ ಬ್ರದರ್ ಎಲ್ಲ ಮಲಗಿದ್ರೆ ಸಾಕು ನಿದ್ರೆ. ಯಾಕಂದರೆ ಎಷ್ಟು ಜರ್ನಿ ಮಾಡಿದ್ದೀವಿ ಅಂದರೆ ಲೆಕ್ಕ ಇಲ್ಲ. ನಾವು ಅಷ್ಟು ಜರ್ನಿ ಮಾಡಿದ್ದೀವಿ. ಮಾಡಿ ಅಲ್ಲಿ ಪ್ರಾರ್ಥನೆ ಮುಗಿಸಿ ನೈಟ್ ಬಂದ್ವಿ ನಾವು. ಅದಕ್ಕಾಗಿ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಬರುವ ದಿನಗಳಲ್ಲಿ ನೀವು ಎಷ್ಟು ಗಂಟೆ ಬರಬೇಕು? 6 ಗಂಟೆ ಪ್ರೇಯರ್. ನಿಮಗೆ ಒಳ್ಳೇದಾಗಬೇಕು ಅಂತ ತಾನೇ ನೀವು ಬರ್ತಿದ್ದೀರಿ. ಕೆಟ್ಟದಾಗಬೇಕಂತ ಬರ್ತಿದ್ದೀರಾ? ಒಳ್ಳೇದಾಗಬೇಕಂತ? ಹಲೋ, ಒಳ್ಳೇದಾಗಬೇಕಾದ್ರೆ ನಾನೇನು ಮಾಡಬೇಕು? ನನ್ನ ಸಮಯ ಸ್ವಲ್ಪ ತ್ಯಾಗ ಮಾಡಬೇಕು. ನಾನು ಏನೇ ಮಾಡಿದ್ರು ಮಧ್ಯಾಹ್ನ ಒಂದು 3 ಗಂಟೆ 4 ಗಂಟೆ ಒಳಗೆ ಮಾಡಿ ಎಲ್ಲ ಸ್ನಾನ ಮಾಡಿ ಅಚ್ಚುಕಟ್ಟಾಗಿ ಅದಾದಮೇಲೆ ಪ್ರಾರ್ಥನೆಗೆ ಹೋಗ್ಬೇಕು ಅಂತೇಳಿ ರೆಡಿಯಾಗಿ ಬಂದಾಗ ದೇವರು ನಿಮಗೆ ಕಾಯ್ತಾ ಇರ್ತಾರೆ. ಈ ಆಲಯದಲ್ಲಿ ನೀವು ಬರುವಂಥದ್ದು ದೇವರ ಆಲಯ. ಆಲಯದಲ್ಲಿ ಯಾರು ಕಾಯ್ತಾರೆ? ದೇವರು. ನಿಮ್ಮನ್ನು ನೋಡಲಿಕ್ಕೆ ಬಂದಾಗ ನಿಮ್ಮ ಮನೆಯಲ್ಲಿ ನೀವು ಕಾಯ್ತೀರಿ ನಿಮ್ಮ ನೆಂಟರನ್ನ, ಹೌದಲ್ಲ? ನಮ್ಮ ನೆಂಟರು ಬರ್ತಾರೆ, ಇಲ್ಲ ನನ್ನ ಗಂಡ ಬರ್ತಾನೆ, ನನ್ನ ಹೆಂಡತಿ ಬರ್ತಾರೆ, ನನ್ನ ಮಕ್ಕಳು ಬರ್ತಾರೆ ಅಂತೇಳಿ ಮಕ್ಕಳು ಕುಟುಂಬದಲ್ಲಿ ಕಾಯ್ತೇವೆ ನಾವು. ಅದೇ ರೀತಿಯಲ್ಲಿ ಆಲಯದಲ್ಲಿ ನಿಮ್ಮನ್ನ ಕಾಯುವಂತ ಒಂದು ದೇವನಿದ್ದಾನೆ, ಆತನೇ ಯೇಸು ಕ್ರಿಸ್ತ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆ ದೇವನನ್ನು ಓಡಿ ಬರಬೇಕು. ನನ್ನ ಅಪ್ಪ ನನ್ನ ಕಾಯ್ತಾ ಇದ್ದಾರೆ, ಇದೋ ನನ್ನ ತಂದೆ ನನ್ನ ಕಾಯ್ತಾರೆ. ಯಾವ ರೀತಿಯಲ್ಲಿ ಒಂದು ಗಂಡ ಹೆಂಡತಿ ಹೊರದೇಶದಲ್ಲಿ ಗಂಡ ಕೆಲಸ ಮಾಡಿ ಒಂದು 2 ವರ್ಷಕ್ಕೆ ಒಂದ್ಸಲ ಬರುವಾಗ ಅವನು ಫೋನಲ್ಲಿ ಹೇಳ್ತಾನೆ, ನೋಡಮ್ಮ ನಾಳೆ ಇಷ್ಟೊತ್ತಿಗೆ ಫ್ಲೈಟು, ಮನೆಯಲ್ಲಿ ಇಷ್ಟೊತ್ತಿಗೆ ಇರ್ತೀನಿ. ಹೆಂಡತಿ ಹೆಂಗಿರ್ತಾಳೆ? ಹಲೋ, ಹೆಂಗಸ್ರು ಹೇಳ್ರಿ? ರೆಡಿಯಾಗಿ ನೀಟಾಗಿ. ಈ ಮದುವೆಗೆ ಯಾವ ರೀತಿ ರೆಡಿ ಆಗ್ತಾರೋ, ಲಿಪ್ಸ್ಟಿಕ್ ಎಲ್ಲ ಇಟ್ಟು ನನ್ನ ಗಂಡ ಬರ್ತಾನೆ. ಅವ್ರಿಗೆ ಆತುರಕ್ಕೆ ಏರ್ಪೋರ್ಟ್ಗಾದ್ರೂ ಹೊಟ್ಟೋಗ್ತಾರೆ. ನನ್ನ ಗಂಡನ ಏರ್ಪೋರ್ಟಿಂದ ನಾನು ಕರ್ಕೊಂಡು ಬರ್ತೀನಿ, ಇಲ್ಲ ಬಸ್ ಸ್ಟ್ಯಾಂಡಿಂದ ಕರ್ಕೊಂಡು ಬರ್ತೀನಿ, ರೈಲ್ವೆ ಸ್ಟೇಷನ್ ಕರ್ಕೊಂಡು ಬರ್ತೀನಿ ಅಂತೇಳಿ ಓಡೋಗ್ತಾರೆ. 2 ವರ್ಷ ನಿಮ್ಮ ಗಂಡ ನಿಮ್ಮನ್ನು ಬಿಟ್ಟು ಕೆಲಸಕ್ಕೆ ಅಲ್ಲಿ ಇಲ್ಲಿ ವಿದೇಶಕ್ಕೆ ಹೋದಾಗ ಬರ್ತೀನಿ ಅಂತ ಹೇಳುವಾಗ
ಆತುರದಿಂದ ಕಾಯುವಂಥ ನಿನ್ನ ಕಾರ್ಯ, ದೇವನು ನಮಗೆ ಸಕಲವನ್ನೂ ಬೆಳಗಿನ ಪ್ರಭಾತದಿಂದ 24x7 ನಮಗೆ ನೀರು, ಊಟ, ಆರೋಗ್ಯ, ವಸತಿ, ಹಣ, ಅಂತಸ್ತು ಎಲ್ಲವನ್ನ ಕೊಟ್ಟು ದೇವರು ನಿಮ್ಮನ್ನು ಈ ಲೋಕದಲ್ಲಿ ಇಷ್ಟು ದಿನ ನಿಮ್ಮನ್ನು ಸಾಕಿಯಾರಲ್ಲ, ಆ ದೇವರನ್ನು ನಾವೆಷ್ಟು ಕೊಂಡಾಡ್ತೀವಿ ನೋಡ್ರಿ. ಯೋಚನೆ ಮಾಡ್ರಿ. ನೀವು ಮಾಡುವಂಥ ಒಂದೊಂದು ಪಾಪದ ಕೆಲಸ ದೇವನಿಗೆ ಇಷ್ಟವಿಲ್ಲದಂಥ ಕಾರ್ಯ. ಎಷ್ಟು ನಿರ್ಲಕ್ಷ್ಯ ನೀವು ಮಾಡ್ತೀರಿ, ಅಷ್ಟು ದೇವರು ನಮ್ಮನ್ನು ನಿರ್ಲಕ್ಷ್ಯ ಮಾಡೋದಿಲ್ಲ. ಆತನು ಮೌನವಾಗಿರ್ತಾರೆ. ನಿಮ್ಮ ಪಾಪ ನಿಮ್ಮನ್ನು ಆಳ್ತಾ ಇರತ್ತ. ನಿಮ್ಮ ಪಾಪವು ನಿಮ್ಮನ್ನು ಆಳುವಾಗ ನೀವು ಸಹಜವಾಗಿ ನಿಮ್ಮ ನಾಲಿಗೆಯನ್ನು ಉಪಯೋಗಿಸ್ತೀರಿ. ಯೋಹಾನನ ಶುಭ ಸಂದೇಶ 8ನೇ ಅಧ್ಯಾಯ, ಗಾಸ್ಪಲ್ ಜಾನ್. ಬೈಬಲ್ ತಂದಿರೋರು ಎಲ್ಲರೂ ತೆಗಿರಿ. ಯೋಹಾನನ ಶುಭ ಸಂದೇಶ, ಗಾಸ್ಪಲ್ ಜಾನ್ ಚಾಪ್ಟರ್ 8, 8ನೇ ಅಧ್ಯಾಯ, ವಾಕ್ಯ 40ರಿಂದ ಓದ್ರಿ. ಮೂವತ್ತೈದರಿಂದ ಓದ್ರಿ ಬೇಡ, ಡೀಟೇಲ್ ಆಗಿದೆ. 35ರಿಂದ ನೋಡಿ. ನಾನು ಆಡುವ ಮಾತುಗಳು ಪಿತನ ಸನ್ನಿಧಿಯಲ್ಲಿ ನಾನು ಕಂಡದ್ದನ್ನೇ ನಿರೂಪಿಸುತ್ತೇವೆ. ನೀವು ಮಾಡುವ ಕಾರ್ಯಗಳು ನಿಮ್ಮ ತಂದೆಯಿಂದ ನೀವು ಕಲಿತದ್ದನ್ನೇ ವ್ಯಕ್ತಪಡಿಸುತ್ತವೆ ಎಂದರು. ಆಗ ಯೆಹೂದ್ಯರು, ಅಬ್ರಹಾಮನೇ ನಮ್ಮ ತಂದೆ ಎಂದು ಬರೆಯುತ್ತಿದ್ದರು. ಇಲ್ಲಿ ಯೇಸು ಸ್ವಾಮಿಯ ಸ್ವಂತ ಜನಕ್ಕೂ ಅಂದರೆ ಒಂದೇ ಧರ್ಮದವರಿಗೂ ಆಗುವಂಥ ತರ್ಕ ಇದು. ಇಲ್ಲಿ ಒಂದು ದೊಡ್ಡ ತರ್ಕ ಆಗ್ತದೆ. ನೋಡ್ರಿ, ನೀವು ಇಲ್ಲ ಪಾಪ ಎಲ್ಲ ಮಾಡಬಾರ್ದು, ಕದಿಬೇಡಿ, ಸುಳ್ಳು ಹೇಳ್ಬೇಡ್ರಿ, ವ್ಯಭಿಚಾರ ಮಾಡಬೇಡ್ರಿ, ಮೋಸ ಮಾಡಬೇಡ್ರಿ, ಜನರ ಮೇಲೆ ಇಲ್ಲದ ಸಲ್ಲದ ಹೊರೆಗಳನ್ನು ಹೊರಿಸ್ಬೇಡ್ರಿ. ಅಂದರೆ ಇದು ನಿನಗೆ ಇವತ್ತು ಒಳ್ಳೇದು ಮಾಡಬೇಕಾ, ಇಷ್ಟು ಹೋಮಕ್ಕೆ ಎಷ್ಟು ಕೊಡು, 1000 ರೂಪಾಯಿ ಕೊಡು, 1 ಲಕ್ಷ ಕೊಡು, ಅದಾದಮೇಲೆ ತಾಯ್ತ ಕೊಡ್ತೀನಿ, 1 ಲಕ್ಷ ಕೊಡು. ಈ ರೀತಿ ಹಲವಾರು ವಿಷಯದಲ್ಲಿ ಜನರನ್ನು ನಾವೇನು ಮಾಡ್ತೀವಿ, ಮರಳುಗೊಳಿಸ್ತೇವೆ. ಈ ರೀತಿ ತರ್ಕ ಮಾಡುವಾಗ ಅಲ್ಲಿ ತರ್ಕಕ್ಕೆ ಇದ್ದಂಥ ಜನ ದೊಡ್ಡ ದೊಡ್ಡ ಸ್ಕಾಲರ್ಸ್, ಅಂದರೆ ಎಲ್ಲ ಪಂಡಿತರು, ಅದಾದಮೇಲೆ ಯಾಚಕ ವರ್ಗದವರು, ವೇದಶಾಸ್ತ್ರಿಗಳು, ಧರ್ಮ ಪಂಡಿತರು, ಧರ್ಮ ನಿಪುಣರು. ಅವರ ಮಧ್ಯದಲ್ಲಿ ಯೇಸು ಈ ರೀತಿ ತರ್ಕ ಮಾಡಿದೆ. ನೋಡಪ್ಪ, ನೀವು ಏನು ನಾನು ಹೇಳೋ ಮಾತನ್ನ ಕೇಳಲ್ಲ ನೀವು, ಆದರೆ ನೀವು ಜನರ ಮೇಲೆ ಅನೇಕ ಹೊರೆಯನ್ನು ಹೊರಿಸ್ತೀರಿ, ಆದರೆ ನೀವು ಅದನ್ನು ಮಾಡ್ತಾ ಇದ್ದೀರಾ. ಈಗ ಒಂದು ಕುಟುಂಬದಲ್ಲಿ ನಾನು ತಂದೆ, ನನ್ನ ಕುಟುಂಬಕ್ಕೆ ನಾನು ತಂದೆ, ನನಗೆ ಒಂದು 3 ಮಕ್ಕಳು, 2 ಮಕ್ಕಳು, 1 ಮಗು ಇದೆ. ಅದು ಗಂಡು ಮಗು, ಒಂದು ಹೆಣ್ಣು ಮಗು ಅಂದ್ಕೊಳ್ರಿ. ಆ ಗಂಡು ಮತ್ತು ಹೆಣ್ಣು ಮಗು ಬೆಳೀತಾ ಬರ್ತದೆ. ಪ್ರಾಯಕ್ಕೆ ಬಂದ ಮೇಲೆ ಅವನು ಸುತ್ತಮುತ್ತ ಮತ್ತು ಮನೆಯಲ್ಲಿ ನಡೆಯುವಂಥ ಎಲ್ಲ ಕಾರ್ಯವನ್ನು ಮನೆಯಿಂದ ನೋಡಿ ಬೆಳೀತಾನೆ. ಹೌದಲ್ಲ? ಹಲೋ, ಸರಿಯಾಗಿ ಗಮನಿಸಿ, ಸರಿಯಾಗಿ ನೋಡ್ರಿ. ಆ ಮಗು ಬೆಳೀತಿರೋದಿಲ್ಲಿ ಮನೆಯಲ್ಲಿ ನಮ್ಮ ಮಧ್ಯದಲ್ಲಿ. ಆಗ ಆ ಮನೆಯಲ್ಲಿ ಬೆಳೆಯುವಂಥ ಮಗು ಹೆಣ್ಣೋ ಗಂಡೋ ಯಾರನ್ನ ನೋಡಿ ಕಲಿಯುತ್ತೆ? ಅಲೋ, ನೀವು ಮೃದುವಾದ ಮಾತು, ಯಾರ ಬಗ್ಗೆಯೂ ಮನೆಯಲ್ಲಿ ನೀವು ಡಿಸ್ಕಸ್ ಮಾಡದೆ, ಯಾರ ಬಗ್ಗೆಯೂ ಎತ್ತಾಡದೆ, ಇವಳಂಗೆ ಇವಳು ಹಿಂಗೆ ಯಾವುದು ಹೇಳದೆ, ಅಲ್ಲಿ ಅದಾದ್ಮೇಲೆ ಅಕ್ಕಪಕ್ಕದವ್ರು ಯಾರಾದರೂ ಬಂದರೆ ಅವರ ಜೊತೆಯಲ್ಲಿ ನೀವು ಯಾವ ರೀತಿಯಲ್ಲಿ ವರ್ತಿಸ್ತೀರಿ, ಯಾವ ರೀತಿಯಲ್ಲಿ ಮಾತನಾಡ್ತೀರಿ, ಇದನ್ನು ನೋಡುವಂಥದ್ದು ಯಾರು? ನಿಮ್ಮ ಮಕ್ಕಳು.
ಕರೆಕ್ಟಾ? ಹಲೋ. ಈ ರೀತಿಯಲ್ಲಿ ಬೆಳೆದಂಥ ಮಗು, ಒಂದು ಗಂಡು ಮಗು ಕರೆಕ್ಟ್ ಪ್ರಾಯಕ್ಕೆ ಬಂದ ಮೇಲೆ ತಂದೆ ಕುಡಿತಾ ಇದ್ದಾನೆ. ಅವನು ಹೊರಗಡೆನೂ ಕುಡಿತಾನೆ, ಅದಾದಮೇಲೆ ಮನೇಲಿ ತಂದು ಫ್ರಿಜ್ಜಲ್ಲೋ ಮನೇಲಿ ಇಟ್ಟು ದಿನಪ್ರತಿಯೋ ಇಲ್ಲ ವಾರಕ್ಕೆ ಒಂದು ಸಲ ಕುಡಿತಾನೆ. ಯಾವುದಾದ್ರೂ ಒಂದು ದಿನಗಳಲ್ಲಿ ಮನೆಯಲ್ಲಿ ಅವ್ರ ಹೆಂಡತಿಗೂ ಕೊಡ್ಬೋದು, ಅವಳು ಕುಡಿದ್ಲು. ಮಕ್ಕಳಿಗೆ ಕೊಡಲಿಲ್ಲ. ಮಕ್ಕಳು ನೋಡ್ತಾನೇ ಇರ್ತಾರೆ, ಇವರಿಬ್ಬರೇ ಕುಡಿದ್ರೆ ಇದೇನು ಇದು. ಅದಾದಮೇಲೆ ಕುಡ್ದಾದ್ಮೇಲೆ ತಂದೆ ಸಿಗರೇಟ್ ಸೇರ್ತಾನೆ. ಅದಾದಮೇಲೆ ಮಾತುಗಳು, ಹೊಲ್ಸು ಮಾತುಗಳು ಮಾತನಾಡ್ಬೋದು, ಯಾರ ಬಗ್ಗೆಯೂ ಮಾತನಾಡ್ಬೋದು. ಮಗು, ನಿಮ್ಮ ಹೆಣ್ಣು ಮಗು, ನಿಮ್ಮ ಗಂಡು ಮಗು ಈ ಹೊಲ್ಸು ಕುಡಿಯುವ ಹಾಗೂ ನಿಮ್ಮದೇ ಆದಂಥ ಕಾರ್ಯಗಳನ್ನು, ಯಾಕಂದರೆ ಮಕ್ಕಳು ತುಂಬ ಶಾರ್ಪ್ ಮಕ್ಕಳು, ಅದರಲ್ಲೂ ಈ ಜನ್ರೇಷನ್ ತುಂಬ ಶಾರ್ಪ್, ಇದೆಲ್ಲ ನೋಡ್ತಾ ಇರ್ತದೆ. ಓಹೋ, ಇದು ನನಗೆ ಈಗ ಕೊಡಲ್ವಾ, ಇದು ನನಗೆ ಕುಡಿಯೋಕ್ಕೆ ಈಗ ಕೊಡಲ್ಲ, ನನಗೆ ಕೊಟ್ಟಿಲ್ಲ. ಪ್ರಾಯಕ್ಕೆ ಬಂದ ಮೇಲೆ ಅವನೇ ಹೋಗಿ ತಗೊಂಡು ಕುಡಿಯುವಂಥ ಮಗನಾಗ್ತಾನೆ. ಪ್ರಾಯಕ್ಕೆ ಬಂದಾಗ ನಿನ್ನ ಮಗಳು ನಿನ್ನ ಬಾಯಲ್ಲಿ ಬಂದಂಥ ಅಸಹ್ಯವಾದ ನಾನಾ ರೀತಿಯ ಈ ಕೆಟ್ಟ ಚಾಲಿಗಳು ಕಲ್ತಿದ್ದು ತಾಯಲ್ಲಿ. ನೀನು ಏನನ್ನ ಮಾಡ್ತೀಯೋ, ನಿನ್ನ ಮೋಸ ಮಾಡ್ತೀಯ ಮಕ್ಕಳು. ನಿನ್ನ ನಡತೆ ಯಾವುದಿದೆ ಮಕ್ಕಳು. ಆಲ್ಕೋಹಾಲಿಕ್ ನಿನ್ನ ಮಕ್ಕಳು, ಧೂಮಪಾನ ನಿಮ್ಮ ಮಕ್ಕಳು. ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಕುಡಿಲಿಕ್ಕಾಗೋದಿಲ್ಲ, ಅವ್ರು ಏನು ಮಾಡ್ತಾರೆ, ಕೆಟ್ಟ ಚಾಲಿಗೆ ಅಂದರೆ ಹುಡ್ಕೊಂಡು ಹೋಗ್ತಾರೆ ಯಾರನ್ನ, ಯಾವುದೋ ಬಾಯ್ ಫ್ರೆಂಡ್, ಯಾವುದೋ ಗರ್ಲ್ ಫ್ರೆಂಡ್. ಎಷ್ಟು ಕುಟುಂಬ ಹಾಳಾಗ್ತಾ ಇದೆ. ವೈ? ಬಿಕಾಸ್ ದೇವರಿಲ್ಲಿ ಬುದ್ಧಿ ಹೇಳ್ತಾರೆ, ಅಪ್ಪ ನೀವಿದು ಪಾಪ ಮಾಡ್ತಿದ್ದೀರಿ, ತಪ್ಪು ಮಾಡ್ತಿದ್ದೀರಿ. ಓದಿ ಬ್ರದರ್ ವಾಕ್ಯ, ಇದೇ ತರ್ಕ. ಇದು ಎಷ್ಟೋ ಜನಕ್ಕೆ ನಿಮಗೆ ಬೈಬಲ್ ಗೊತ್ತಿಲ್ಲ, ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ಇದು ಡೀಟೇಲ್ ಆಗಿ ದೇವರು ತಿಳಿಸ್ತಾರೆ. ಓದಿ ಬ್ರದರ್ ವಾಕ್ಯ. ಆಗ ಯಹೂದ್ಯರು ಯಾರು ಅಂದರೆ ಯೇಸು ಸ್ವಾಮಿಯ ಸ್ವಂತ ಜನರು, ಜೂಯಿಷ್ ಯಹೂದಿ. ಈ ಯಹೂದ್ಯರು ಎಲ್ಲ ಕೂತು ದೇವರಲ್ಲಿ ಡಿಸ್ಕಸ್ ಮಾಡುವಾಗ, ಯೇಸು ಏನ್ ನೀನು ಹೇಳ್ತಿರೋದು, ಏನ್ ನೀನು ಮಾತಾಡ್ತಿರೋದು, ನನಗೆ ಗೊತ್ತಿಲ್ಲ ನಿನ್ನ ಯಾರು. ಓದಿ ಬ್ರದರ್ ವಾಕ್ಯ. ಇಲ್ಲಿ ಕೂತಿರೋರು ದೇವರ ಕುಮಾರ, ಇವರನ್ನ ನಂಬ್ತಾ ಇಲ್ಲ. ನಮಗೆ ಅಬ್ರಾಮ ತಂದೆ, ನನಗೆ ಯಾವ ದೇವರು, ಅವರು ದೇವರು ನಮಗೆ. ಅಬ್ರಾಹ್ಮನ ತಂದೆ ನೀನಲ್ಲ, ಯೇಸು ಅಲ್ಲ, ನಮಗೆ ಅವ್ರ ತಂದೆ. ಅಬ್ರಹಾಮನ ದೇವನು ಸೃಷ್ಟಿ ಮಾಡಿರೋದು, ಮನುಷ್ಯನಾಗಿ ಸೃಷ್ಟಿ ಮಾಡೋದು. ದೇವರು ಆ ಮನುಷ್ಯನನ್ನ ಸೃಷ್ಟಿ ಮಾಡಿದಂಥ ಸೃಷ್ಟಿಯನ್ನೇ ದೇವರು ಎಂಬುದಾಗಿ ಪೂಜಿಸೋದು ಈಗಲ್ಲ, ಅಂದಿನಿಂದಲೇ ಇತ್ತು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಈಗೇನು ವಿಗ್ರಹಾರಾಧನೆ ಮಾಡ್ತಾ ಇದ್ದಾರೆ, ಈ ಬಸವನನ್ನ ಅದನ್ನ ಇಂದ ಎಲ್ಲ ವಿಗ್ರಹಗಳನ್ನ ಪೂಜೆ ಮಾಡಿ, ಈಗಿಲ್ಲ. ಆ ಕಾಲದಲ್ಲಿ ಆದಿಯಲ್ಲಿ ಇದ್ದದ್ದು. ಅಲ್ಲೇ ಈ ವಾಕ್ಯ ನೋಡ್ರಿ, ಮುಂದಿನ ವಾಕ್ಯ ಓದಿ, ವಾಕ್ಯ ಓದ್ರಿ. ಇಲ್ಲಿ ಅಬ್ರಾಮನು ಏನ್ ಮಾಡ್ದ? ಅಬ್ರಾಮನ್ನು ಯೇಸು ಕ್ರಿಸ್ತನ, ಅಂದರೆ ತಂದೆಯಾದಂಥ ದೇವರನ್ನ ಅವನು ಆತುಕೊಂಡಿದ್ದ. ಅವನು ಯಾವಾಗಲೂ ದೇವನ ಸಮ್ಮುಖದಲ್ಲಿ ಪರಿಶುದ್ಧವಾಗಿ ಜೀವಿಸಿದಂಥ ಒಂದು ದೈವ ಪುರುಷ. ದೇವನ ವಾಕ್ಯಕ್ಕೆ ಚಾಚಿ ತಪ್ಪದೆ ಮೀರಿ ನಡೆಯದಂಥ ಒಂದು ವಿಶ್ವಾಸಿಯೇ ಅಬ್ರಾಮ. ಅದಕ್ಕೆ ದೇವನ ವಾಕ್ಯ ಹೇಳ್ತದೆ, ನೋಡಪ್ಪ, ಅಬ್ರಾಮನು ನಿನ್ನ ತಂದೆ ಅಂತ ಹೇಳ್ತೀರಲ್ಲ, ಅವರು ಮಾಡಿದ್ದು ನೀವು ಮಾಡ್ಲಿಕ್ಕಾಗಲ್ಲ. ನೀನು ಅದೆಲ್ಲ ಮಾತಾಡ್ಬೇಡ, ನಾವು ಅಬ್ರಾಹ್ಮನ ಸಂತತಿ. ನೋಡ್ರಿ ತರ್ಕ, ಇಲ್ಲಿ ಅನೇಕ ಜನರಿಗೆ ತರ್ಕ ಇರ್ತದೆ. ಯಾವ ರೀತಿ? ನಾವು ಚರ್ಚ್ಗೆ ಹೋಗ್ಬಿಟ್ರೆ ನಮ್ಮನ್ನ ಏನ್ ಮಾಡ್ಬಿಡ್ತಾರೆ? ಹಲೋ ಚರ್ಚ್ಗೆ ಹೋದ್ರೆ ಏನ್ ಮಾಡ್ತಾರೆ ಜನ ಹೇಳೋದು? ಅವ್ರನ್ನ ಕ್ರಿಶ್ಚಿಯನ್ ಮಾಡ್ಬಿಡ್ತಾರೆ. ಒಂದು ಕಾಲಕ್ಕೂ ಇಲ್ಲ, ಯಾರು ಕ್ರಿಶ್ಚಿಯನ್ ಮಾಡೋದಿಲ್ಲ. ಚರ್ಚ್ಗೆ ಹೋಗ್ಬಿಟ್ರೆ ನೀವು ಮತಾಂತರ ಆಗ್ಬಿಡ್ತೀರಿ. ಈ ಚರ್ಚಿಗೆ ಬರೋದು ಏನಕ್ಕೆ ಅಂತ ಹೇಳಿದ್ರೆ, ನೀವೆಲ್ಲ ಕೂತಿದ್ದೀರಿ,
ಒಳ್ಳೆಯವರಾಗ್ರಿ, ನೀವು ಆಗಿಬಿಡಿ, ನೀವು ದೇವ್ರ ಮಕ್ಕಳಾಗ್ಲಿ ಎಂಬುದಾಗಿ ಇಲ್ಲಿ ಒಳ್ಳೆ ಪ್ರವಚನವನ್ನು ಕೊಡ್ತಾರೆ. ದೇವ್ರು ಏನು ಹೇಳಿದ್ದಾರೆ ಅದನ್ನು ನಿಮಗೆ ಸ್ವಾಮಿ ತಿಳಿಸ್ಕೊಡ್ತಾರೆ. ಒಂದು ದಾಸನನ್ನು ಇಲ್ಲಿ ಇಟ್ಟಿಯಾರ, ಒಂದು ಗುರುಗಳನ್ನು ಇಲ್ಲಿ ದೇವರು ಇಟ್ಟಿಯಾರ. ಅವ್ರ ಮೂಲಕ ನಿಮಗೆ ಒಳ್ಳೆಯದನ್ನೇ ಬೋಧಿಸುವಾಗ ಹೊಟ್ಟೆಪಾಡಿಗೆ ಇರುವಂಥ ಜನ ಅವರ ಸಿದ್ಧಾಂತಗಳನ್ನು ಅವರು ಅಳವಡಿಸಿ ಜೀವಿಸುವಂಥ ಜನ ಇದನ್ನು ಸತ್ಯವನ್ನು ಒಪ್ಪಲ್ಲ. ಸತ್ಯ ಅಂದರೆ ಏನು? ಸತ್ಯ ಅಂದರೆ ನಿನ್ನ ಈ ಆತ್ಮ, ಈ ನಿನ್ನ ಶರೀರ ಎರಡು ವಿಲೀನವಾಗಿ ನಿನ್ನಲ್ಲಿ ದೇವನ ಅಭಿಷೇಕ ನಿನ್ನಲ್ಲೇ ಉದ್ಭವಿಸುವಂಥ, ನಿನ್ನ ವಿಶ್ವಾಸದಲ್ಲಿ ನಿನಗೆ ಹೊರಬರುವಂಥ ಶಕ್ತಿಯನ್ನು ನೀನು ಉಪಯೋಗಿಸಿ ಭೂಮಿಯಲ್ಲಿ ಪರಿಶುದ್ಧತೆಯಿಂದ ಜೀವಿಸುವಂಥ ಯಾವುದು ಒಂದೇ ಒಂದು ಲೋಕದ ಕಾರ್ಯವೂ ನನಗೆ ಬೇಡ ಎಂಬುದಾಗಿ ಶುದ್ಧ ಜೀವನವನ್ನು ಜೀವಿಸುವಂಥ ಎಷ್ಟೋ ಲೋಕದಲ್ಲಿ ಜನ ಇದ್ದಾರೆ. ಆದರೆ ಇಲ್ಲಿ ಅನೇಕ ಜನ ತರ್ಕ ಮಾಡುವಂಥ ಜನರು ಇದ್ದಾರೆ. ತರ್ಕ ಮಾಡುವಂಥ ಜನರು ಇದ್ದಾರೆ. ಯಾಕೆ? ನಿಮ್ಮ ದೇವ್ರ ದೇವರಾ? ನಮ್ಮ ದೇವ್ರ ದೇವರಲ್ವಾ? ನಮ್ಮ ದೇವ್ರ ದೇವರಲ್ವಾ? ನಮ್ಮ ದೇವ್ರ ಪವಾಡ ಮಾಡಲ್ವಾ? ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಸೈತಾನನ್ನು ಪವಾಡ ಮಾಡ್ತಾನೆ. ನನ್ನ ಜೊತೆ ಹೋದ ವಾರದಲ್ಲಿ 30 ರಿಂದ 40 ನಿಮಿಷ ಫೋನಲ್ಲಿ ಸೈತಾನ ಮಾತಾಡಿದ್ದು. ಇಲ್ಲಿ ಅವರು ಬಂದಿದ್ರು ಮಂಗಳೂರಿಂದ. ನೀವು ಲಾಸ್ಟ್ ಟೈಮ್ ಬ್ಲೆಸ್ಸಿಂಗ್ ಮಾಡುವಾಗ ಹೇಳಿದ್ನಲ್ಲ ನಾನು, ಮಂಗಳೂರಿಂದ ಬಂದವರು ಅಂತೇಳಿ. ಅವರಿಗೆ ಹುಷಾರಿಲ್ಲ, ಪ್ರೇಯರ್ ಮಾಡಿ ಅಂತೇಳಿ ಅವರ ಡ್ರೈವರ್ ನನಗೆ ಫೋನ್ ಕೊಟ್ಟರು. ಫೋನ್ ಕೊಟ್ಟರೆ ಅವ್ರದ್ದು ವಾಯ್ಸ್ ಅಲ್ಲ ಅದು. ನಾನು ಕೇಳಿದೆ, ನೀನು ಯಾರು? ಏಯ್, ಮೈಸೂರಿಗೆ ನೀನು ಕಳಿಸ್ಕೊಂಡಿದ್ದಲ್ಲ, ಮೈಸೂರಿಗೆ ಕರೆಸಿದ್ಯಲ್ಲ, ಸಾಕ್ಷಿ ಪಡಿಸ್ಬೇಕು ಎಂಬುದಾಗಿದ್ಯಲ್ಲ, ನಿನ್ನ ಸಾಕ್ಷಿ ಅವಳು ಆಗ್ತೀನಿ ಎಂಬುದಾಗಿ ನೀನು ಹೇಳಿದ್ಯಲ್ಲ, ನಾನು ಬಿಟ್ಟರೆ ತಾನೇ ಅವಳು ಸಾಕ್ಷಿ ಹೇಳಲಿಕ್ಕೆ. 40 ಮಿನಿಟ್ಸ್ ನನ್ನ ಮೊಬೈಲಲ್ಲಿ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ದುರಾತ್ಮ, ಈ ಲೋಕದ ಶಕ್ತಿ ನಮ್ಮನ್ನು ಆವರಿಸಿರುತ್ತೆ, ಬಂಧಿಸುತ್ತೆ. ನಾವು ಎಲ್ಲಿಯೂ ಅಲ್ಲಾಡಬಾರ್ದು, ಯಾವುದು ಎಲ್ಲಿಯೂ ಒಳ್ಳೆಯದಕ್ಕೆ ಹೋಗಬಾರ್ದು. ಕೆಟ್ಟದನ್ನೇ ಮಾಡ್ತಾ 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 ಅನೇಕರ ಸಾವು ಸೈತಾನನ ವಶಕ್ಕೆ ಒಪ್ಪಿಸುತ್ತೆ. ಅದಕ್ಕಾಗಿ ಇಲ್ಲಿ ದೇವನ ವಾಕ್ಯ ಹೇಳುತ್ತದೆ, ಓದಿ ಬ್ರದರ್ ವಾಕ್ಯ. ಅದಕ್ಕೆ ಬದಲಾಗಿ ದೇವರಿಂದ ತಿಳಿದ ಸತ್ಯವೂ ಇದೆ, ಸೈತಾನನಿಂದ ತಿಳಿಯುವ ಸತ್ಯವೂ ಇದೆ. ಲಿಸನ್, ಕೇಳ್ಕೊಳ್ರಿ. ದೇವನಿಂದ ತಿಳಿಯುವ ಸತ್ಯ ಅದು ಎಂದಿಗೂ ನಿಮ್ಮನ್ನ ನಾಶಗೊಳಿಸೋದಿಲ್ಲ. ದೇವನಿಂದ ತಿಳಿದ ಸತ್ಯವು ನಿಮ್ಮನ್ನು ಯಾವ ಕಾರಣಕ್ಕೂ ಅಂಧಕಾರ ಶಕ್ತಿಗೆ ತಗೊಂಡೋಗೋದಿಲ್ಲ. ದೇವನಿಂದ ಕಲಿತಂತ ಒಂದೊಂದು ಕಾರ್ಯಗಳು ನಿಮ್ಮನ್ನ ರಕ್ಷಣೆಯನ್ನ ಕೊಡ್ತವೆ. ನೀವು ಯಾರನ್ನ ಬೇಕಾದರೂ, ನೀವು ಯಾರಿಗೆ ಬೇಕಾದರೂ ಪ್ರಾರ್ಥಿಸ್ರಿ, ಅಲ್ಲಿ ಒಳ್ಳೇದಾಗಿರ್ತದೆ. ನೀವು ಏನನ್ನ ಕೇಳ್ರಿ, ಅಲ್ಲಿ ದೇವರು ಬಿಡುಗಡೆಯನ್ನು ಕೊಟ್ಟಿರ್ತಾನೆ. ಅದಕ್ಕಾಗಿಯೇ ದೇವನ ವಾಕ್ಯ ಹೇಳ್ತದೆ ಒಳ್ಳೆಯದನ್ನ. ಈಗ ಮಾವಿನ ಹಣ್ಣು ಸೀಸನ್, ಹೌದಾ? ಎಲ್ಲಿ ನೋಡು ಗುಡ್ಡೆ ಹಾಕೊಂಡಿರ್ತಾರೆ ಮಾವಿನ ಹಣ್ಣು. ನೀವು ಹೋಗಿ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, 50 ರೂಪಾಯಿ 100 ರೂಪಾಯಿ ಏನೋ ಬೋರ್ಡು. ನೀವು ಹೋಗ್ತೀರಿ, ಏನ್ರಿ ಒಳ್ಳೇದಾ? ತುಂಬ ಚೆನ್ನಾಗಿದೆ ಸರ್. ಮಾರೋನು ಏನು ಹೇಳ್ತಾನೆ? ಏನು ಹೇಳ್ತಾನೆ? ಮಾವಿನ ಹಣ್ಣು ಒಳ್ಳೆ ಮಾವಿನ ಹಣ್ಣು, ಸೀಗಿದೆಯಾ? ಓ, ತುಂಬ ಸ್ವೀಟ್ ಇದೆ. ಗುಡ್ಡೆ ಮಾವಿನ ಹಣ್ಣು ಅವನು ಒಂದು ತಿಂದಿಲ್ಲ. ಅಲ್ಲಿ ಅವನು ಗಿಡದಿಂದ ಕಿತ್ತು ಹಣ್ಣು ಮಾಡಿ ಇವನು ರೀಟೇಲ್ಗೆ ತಂದು ಗುಡ್ಡೆ ಹಾಕ್ಕೊಂಡಿದ್ದಾನೆ. ನೀವು ಕೇಳೋದು ಏನು? ಮಾವಿನ ಹಣ್ಣನ್ನ ಒಳ್ಳೆ ಮಾವಿನ ಹಣ್ಣ, ಕರೆಕ್ಟಾ? ಹಲೋ, ಸ್ವಲ್ಪ ಮಾತಾಡ್ರಿ. ಒಳ್ಳೆ ಮಾವಿನ ಹಣ್ಣ? ಹಾಂ, ಅವನು ಹೇಳ್ತೇನೆ ಸಾರ್ ತುಂಬ ಚೆನ್ನಾಗಿದೆ ಸರ್, ಬೆಳಗಿಂದ ಅಷ್ಟು ಮಾರ್ಬಿಟ್ಟಿದ್ದೀನಿ ನಾನು, ಇರೋದೇ ಇಷ್ಟು. ಅವನು ಮಾಲೇ ಇಲ್ಲ, ಅಷ್ಟೇ ಇರೋದು. ಅವನು ಹೇಳ್ತಾನೆ ಏನು, ತುಂಬ ಮಾರಿದ್ದೇನೆ. ಸೀದ್ಯಾ? ತುಂಬ ಸ್ವೀಟ್ ಸರ್, ಬೇಕಾದ್ರೆ ಕುಯ್ ಕೊಡ್ಲ? ಬೇಡ ಬೇಡ, ಕೊಡು 5 kg ಕೊಡು. 5 kg ತಗೊಂಡೋದ್ರಿ. ಪಾಪ ಅವನು ಮಾರಕ್ಕೆ ಕೂತವನು. ತೋಟದಲ್ಲಿ ಬೆಳೆದಂಥ ರೈತನಿಗೂ ಗೊತ್ತಿಲ್ಲ ಈ ಮಾವಿನ ಹಣ್ಣು ಸಿಹಿ ಆಗಿದೆಯಾ ಹುಳಿ ಆಗಿದೆಯಾ ಅಂತ. ಬೆಳೆದು ರೀಟೇಲಿಗೆ ಬಂದಂಥ ಈ ವ್ಯಕ್ತಿ 5 kg ಅವನಿಗೆ ಕೊಟ್ಟಾಯ್ತು. ಮನೆಗೆ ಹೋಗಿ ತೊಳೆದು 5 kg ಮಾವಿನ ಹಣ್ಣು ತಂದೇನು, ಕುಯ್, ತುಂಬ ಸ್ವೀಟ್ ಇದೆ ಅಂತ. ಕುಯ್ದರೆ ಬಾಯಲ್ಲಿ ಇಡ್ಲಿಕ್ಕೆ
ಉಳಿ, ಭಯಂಕರ ಉಳಿ. ಹಲೋ, ಆಗ ನೀವು ಹೋಗಿ ಆ ತಗೊಂಡಂಥ ವ್ಯಕ್ತಿ ಹತ್ರ ಹೋಗಿ ಜಗಳ ಆಡ್ತೀರಾ? ಜಗಳ ಆಡ್ಬೋದು, ಹೋಗ್ಬೋದು, ಕೋಪ ಮಾಡ್ಕೊಂಡು ಹೋಗಿ, ಸಾರ್ ಅವನು ನಾನಾಗಿದ್ರೆ ಹೆಂಗೆ ಹೇಳ್ತಿದ್ದೆ, ಬೆಳೆದಿಲ್ಲ ಸಾರ್ ನಾನು, ಆ ಮಾವಿನ ಹಣ್ಣು ಒಂದೊಂದು ತಿಂದು ನೋಡಲಿಲ್ಲ ಸಾರ್ ನಾನು, ಅಲ್ಲಿ ಯಾರೋ ಬೆಳೆದ್ರು ತಂದು ಕೊಟ್ಟರು ಮಾರ್ತಾ ಇದ್ದೀನಿ ನನ್ನ ಹೊಟ್ಟೆಪಾಡಿಗೆ, ಅದು ಸ್ವೀಟ್ ಇದೆಯೋ ಹುಳಿ ಇದೆಯೋ ಸಪ್ಪೆ ಇದೆಯೋ ನನಗೆ ಗೊತ್ತಿಲ್ಲ. ನೀವು ಕೇಳಿದಾಗ ಏನು ಹೇಳ್ಬೇಕು? ನಾನು ಸೀದೆ ಅಂತ ಹೇಳಬೇಕು. ಒಳ್ಳೇದೇ, ಕೊಳ್ತಿಲ್ಲ, ಒಳ್ಳೇದೆ, ಕೊಳ್ತ ಪದಾರ್ಥ ಇಲ್ಲ, ಒಳ್ಳೇದು, ಚೆನ್ನಾಗಿದೆ. ದೇವನ ವಾಕ್ಯವು ಇಷ್ಟೇ. ಪ್ರತಿಯೊಬ್ಬರು ದೇವರ ಮಕ್ಕಳು. ಲಿಸನ್, ನೀವು ಒಳ್ಳೆಯವರ ಕೆಟ್ಟವರ ಎಂಬುದಾಗಿ ತೀರ್ಮಾನ ಮಾಡಲಿಕ್ಕೆ ಗಂಡನಿಗೂ ಸಾಧ್ಯ ಇಲ್ಲ, ಹೆಂಡತಿಗೂ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಹೌದಾ? ನಿಮ್ಮ ಆತ್ಮ ದೇವನ ಮುಂದೆ ನಿಂತಾಗ ಮಾತ್ರ ನಾನು ಒಳ್ಳೆಯವಳು, ನಾನು ಒಳ್ಳೆಯವನೋ ತೀರ್ಮಾನ ನಿಮ್ಮ ಆತ್ಮ ನಿಮಗೆ ಗೊತ್ತಿರೋ, ಬೇರೆ ಯಾರು ಈ ಪ್ರಪಂಚದಲ್ಲಿ ಗೊತ್ತಿಲ್ಲ. ನಿನಗೆ, ನಿನ್ನ ದೇವನಿಗೆ ಮಾತ್ರವೇ ನಿನ್ನ ಆತ್ಮದ ಬಗ್ಗೆ ನೀನು ಒಳ್ಳೆಯವಳೋ ನೀನು ಕೆಟ್ಟವನೋ ಗೊತ್ತಿರೋ. ಸ್ವಲ್ಪ ಕಣ್ಣು ಮುಚ್ಚಿ ನೀವು ಯೋಚನೆ ಮಾಡಿ ನೋಡ್ರಿ, ನಾನು ಎಲ್ಲಿ ಎಡವಿದ್ದೇನೆ? ನಾನು ನನ್ನ ಗಂಡನಿಗೆ ಮೋಸ ಮಾಡ್ತಾ ಇದ್ದೇನಾ? ನಾನು ತಾಲಿ ಕಟ್ಟಿದಂಥ ನನ್ನ ಗಂಡನಿಗೆ ಮೋಸ ಮಾಡ್ತಾ ಇದ್ದೇನಾ? ನಾನು ತಾಲಿ ಕಟ್ಟಿಸಿಕೊಂಡಂತ ನಾನು ನನ್ನ ಹೆಂಡತಿಗೆ ಮೋಸ ಮಾಡ್ತಿದ್ದೇನಾ? ತಾಲಿ ಕಟ್ಟಿದವನು, ಕಟ್ಟಿಸ್ಕೊಂಡವನು, ದೇವನ ಸನ್ನಿಧಾನದಲ್ಲಿ ಪ್ರಮಾಣ ಮಾಡಿದವು, ನೀವು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂಥ ದಿನ, ಅದಾದ ಮೇಲೆ ಮಕ್ಕಳು ತಂದೆ ತಾಯಿ ಮಕ್ಕಳಿಗೆ, ಕುಟುಂಬದಲ್ಲಿ ಸಮಾಜಕ್ಕೆ ನಿಮ್ಮ ಕೊಡುಗೆ ದೇವನ ಮುಂದೆ ಏನು? ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ನನ್ನ ಬಾಯಿ ಎಷ್ಟು ವಲ್ಸ್ ಮಾತಾಡಿರ್ಬೋದು, ನನ್ನ ಮನಸ್ಸು ಎಷ್ಟು ಕೆಟ್ಟದಾಗಿ ಚಿಂತಿಸಬಹುದು. ನನ್ನ ಎದುರು ಮನೆಯವರು, ಅವರು ಬಡವರೇ, ನಾವು ಬಡವರೇ, ಸಡನ್ ಅವ್ರಿಗೇನೋ ಒಳ್ಳೆ ಕೆಲಸ ಆಯ್ತು, ಒಳ್ಳೆ ಏನೋ ದುಡ್ಡು ಬಂತು, ಒಂದು ಮನೆ ಹೆಂಗ್ ಕಟ್ಬಿಟ್ರು ಇವ್ರ ಮನೆ. ನೀನ್ ಸೋಂಬೇರಿತನ ಇದ್ದೆ, ಸಂಪಾದನೆ ಮಾಡಲಿಲ್ಲ, ಅವ್ರು ಕಟ್ಟಿದ್ರು, ಅವರು ಸಂಪಾದನೆ ಮಾಡಿದ್ರು, ನೀತಿವಂತರಾಗಿ ದೇವರ ಸಮ್ಮುಖದಲ್ಲಿ ಒಂದು ಮನೆ ಕಟ್ಟಿದ್ರು. ಅದಲ್ಲಿ ಯಾಕೆ ನೀನು ಹೊಟ್ಟೆ ಕಿಚ್ಚು ಪಡ್ತೀಯಾ?